ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್ ಕಿರ್ಗಂದೂರು ಮಂಡ್ಯ ಮಾತನಾಡ್ತಾ ಇದ್ದೀನಿ. ಇವತ್ತು ಏನು ಕದಲೂರು ಉದಯರವರ ಕ್ಷೇತ್ರ ಆದಂಥ ಸ್ವಗ್ರಾಮ ಕದಲೂರು ಗ್ರಾಮಕ್ಕೆ ಇವತ್ತು ನಾನು ಬಂದಿದ್ದೀನಿ. ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಕದಲೂರು ಉದಯ ಇದ್ದಾರೆ ಶಾಸಕರು, ಅವರ ಒಂದು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಕೆಲವರು ಪರ ವಿರೋಧವಾಗಿ ಚರ್ಚೆ ಮಾಡ್ತಾಯಿದ್ರು. ಇಂಥ ಸಮಯದಲ್ಲಿ ವಸ್ತುಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ನಾನೇ ಖುದ್ದಾಗಿ ವೀಕ್ಷಣೆ ಮಾಡಿ ಮತ್ತು ಎಷ್ಟು ಲಕ್ಷ ಎಷ್ಟು ಕೋಟಿಯ ವೆಚ್ಚದಲ್ಲಿ ಇವರು ಅಭಿವೃದ್ಧಿ ಮಾಡ್ತಾಯಿದ್ದಾರೆ, ಗ್ರಾಮದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಒಂದು ವಸ್ತುಸ್ಥಿತಿಯನ್ನು ಆಧರಿಸಿ ಇವತ್ತು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೀನಿ. ಈಗಾಗಲೇ ಸುಮಾರು ಎಲ್ಲೆಲ್ಲಿ ಅಭಿವೃದ್ಧಿಗಳಾಗಿದ್ದಾವೆ ಅದೆಲ್ಲವನ್ನು ಕೂಡ ನಾನು ಒಂದು ವೀಕ್ಷಣೆ ಮಾಡಿ ವಿಡಿಯೋ ಮಾಡ್ಕೊಂಡು ದಾಖಲಾತಿ ಸಮೇತ ಜೊತೆಗೆ ಎಷ್ಟು ಕೋಟಿಯ ಒಂದು ಹಣವನ್ನು ಬಳಕೆ ಮಾಡಿದ್ದಾರೆ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನ್ನುವಂಥ ವಿಚಾರವನ್ನು ಹಿಂದೆ ಹೇಗಿತ್ತು ಈಗ ಏನಿದೆ ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಜೊತೆಗೆ ಗ್ರಾಮಸ್ಥರ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನಮ್ಮ ಹೆಸರು ಅಶೋಕ್ ಅಂದ್ಬಿಟ್ಟು, ನಮ್ಮ ಸ್ವಂತ ಊರು ಕದಲೂರು. ನಾನು ನಿವಾಸ ಇರೋದು ಚಾಮನಹಳ್ಳಿನಲ್ಲಿ. ನಾನು ಒಂದು ನಮ್ಮ ಮದ್ದೂರು ಶಾಸಕರು ಆದಂಥ ಉದಯಣ್ಣವ್ರ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಈ ನಮ್ಮ ಶಾಸಕರು ನಮಗೆ ಸಿಕ್ಕಿರೋದು ಪುಣ್ಯ. ಇನ್ನೊಂದು ಏನು ವಿಚಾರ ಅಂದರೆ, ನಮ್ಮ ಶಾಸಕರು ನಮಗೆ ಇನ್ನೂ ಒಂದು 10 ವರ್ಷ ಮುಂದೆನೇ ನಮಗೆ ಸಿಗಬೇಕಾಗಿತ್ತು. 10 ವರ್ಷ ಮುಂದೆ ಸಿಕ್ಕಿದ್ರೆ ನಮ್ಮ ಮದ್ದೂರು ತಾಲೂಕಿನ ಚಿತ್ರಣನೇ ಬೇರೆ ಆಗ್ತಿತ್ತು. ಹಿಂದೆ ಇದ್ದಂಥ ಶಾಸಕರು ನಾವು ಅಭಿವೃದ್ಧಿ ಅಧಿಕಾರರು ಅಂದ್ಕೊಂಡು ಏನೂ ಅಭಿವೃದ್ಧಿ ಕಂಡಿಲ್ಲ. ನಮ್ಮ ಶಾಸಕರು ಬಂದ ಮೇಲೆ ಇಡೀ ಮದ್ದೂರು ತಾಲೂಕಿನಲ್ಲಿ ಅದರಲ್ಲೂ ಹೆಚ್ಚಿನದಾಗಿ ರೈತರಿಗೆ ಒತ್ತು ಕೊಡ್ತಿದ್ದಾರೆ.
ಎಲ್ಲ ನೀರಾವರಿಗೆ ಹೆಚ್ಚಿನದಾಗಿ ರೈತರಿಗೆ ಒತ್ತು ಕೊಟ್ಟು ಪ್ರತಿ ಕೆರೆಗಳನ್ನು ಒತ್ತುವರಿ ಇರೋದೆಲ್ಲನೂ ತೆರವು ಮಾಡಿಸಿ ಎಲ್ಲ ಕಾಲುವೆಗಳಲ್ಲಿ ನೀರೇ ಹೋಗ್ತಿರಲ್ಲ, ತಲಭಾಗಕ್ಕೆ ನೀರೇ ತಲುಪ್ತಿರಲ್ಲ. ಈಗ ಉದಾಹರಣೆಗೆ ಕೆಮ್ಮಣ್ಣು ನಾಲೆನ ನಮ್ಮ ಶಾಸಕರಿಗಾಗೂ ಮೊದಲಾಗಿಯೇ ಕೆಮ್ಮಣ್ಣು ನಾಲೆನ ಅದನ್ನು ತೆಗ್ಸೋಕ್ಕೆ ಅಂತ ಹೋಗಿದ್ರು. ಆದರೆ ವಿರೋಧಿಗಳು ಅದನ್ನು ತೆಗ್ಸೋಕೆ ಬಿಡಲಿಲ್ಲ. ಸ್ವಂತ ಖರ್ಚಲ್ಲಿ ತೆಗ್ಸೋಕೆ ಹೋಗಿ ಸ್ವಂತ ಬಿಡಲಿಲ್ಲ. ಏನೋ ದೇವರು ತಾಯಿ ಮುದ್ದೂರಮ್ಮ ಅವ್ರನ್ನ ಮದ್ದೂರು ಕ್ಷೇತ್ರಕ್ಕೆ ಶಾಸಕರಾಗಿ ಮಾಡಿದ್ಮೇಲೆ 100 ಕೋಟಿ ಅನುದಾನ ತಂದು ಇವತ್ತು ಮದ್ದೂರು ಕೆರೆಯಿಂದ ಹಿಡಿದು ಅಜ್ಜಳ್ಳಿ ಮಾರ್ಗನಹಳ್ಳಿ ತನಕ ನಾಲೆ ಅಭಿವೃದ್ಧಿ ಆಗ್ತಾಯಿದೆ. ಇವತ್ತು ಕೊನೆಯ ಭಾಗಕ್ಕೆ ನೀರೇ ಹೋಗ್ತಿರಲಿಲ್ಲ ಅವ್ರಿಗೆ. ಪಾಪ ಸುಮ್ಮನೆ ಕೆಮ್ಮಣ್ಣಾಲೆ ನೀರು ಅವ್ರಿಗೆ ಏನು ತಂತಿದ್ದು, ಕೊನೆಯವ್ರಿಗೆ ನೀರು ಹೋಗ್ತಿರ್ಲಿಲ್ಲ. ಈಗದವ್ರಿಗೆ ಅಭಿವೃದ್ಧಿಯಾಗಿ ನೀರು ತಲುಪುವ ಮಟ್ಟದಲ್ಲಿ ಮಾಡಿದ್ದಾರೆ. ಮತ್ತು ಮದ್ದೂರಿನಲ್ಲಿ ಕವರ್ ಡಕ್ ಮಾಡಿದ್ದಾರೆ. ಒಳಗಡೆಗೆ ಕಸನೆಯಲ್ಲಿ ಏನೆಲ್ಲಿ ತಂದು ಹಾಕ್ತಿದ್ರು ಮೊದಲು, ಈಗ ಅದೇನು ಆಗ್ದಂಗೆ ಸ್ವಚ್ಛವಾಗಿ ಮಾಡಿದ್ದಾರೆ. ಮತ್ತು ಸಬ್ನಳ್ಳಿ ನಾಲೆನಲ್ಲಿ ಅದು ಸುಮಾರು ವರ್ಷದ ಕನಸಾಗಿತ್ತು ಅವ್ರದ್ದು. ನಮ್ಮ ಶಾಸಕರು MLA ಆಗೋಕ್ಕೆ ಮೊದಲಾಗ ಅವರು ಹೋದಾಗ ಅಲ್ಲಿ ಫಸ್ಟು ಅವ್ರು ಕೇಳ್ಕೊಂಡಿದ್ದೆ, ಅದು ನಮಗೆ ನಾಲೆ ರೆಡಿ ಮಾಡಿಕೊಡಿ ಅಂತ. ಇವತ್ತು ಅದನ್ನು ಸುಧಾ 100 ಕೋಟಿ ಇದರಲ್ಲಿ ಅನುದಾನದಲ್ಲಿ ಅದನ್ನೂ ನಡೀತಾ ಇದೆ. ಮತ್ತು ಸೂಳೆಕೆರೆನ ಹೆಚ್ಚು ಕಮ್ಮಿ 400 ಎಕರೆ ಉತ್ತರಿಸ್ಕೊಂಡಿದ್ರು. ಆ ಸೂಳೆಕೆರೆನ ಇವತ್ತು ಸುತ್ತ ಬಾರ್ಡ್ರ್ ಫಿಕ್ಸ್ ಮಾಡಿ ಆ ಒತ್ತುವರಿ ತೆರವುಗೊಳಿಸಿ ಇವತ್ತು ಅದನ್ನು ಸುಧಾ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದು ಎಲ್ಲ ಚಾನಲ್ಗಳು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಮತ್ತು ಈ ಭಾಗಕ್ಕೆ ಬಂದ್ರೂ ಅಷ್ಟೇ, ಕೆಸ್ತೂರು ಭಾಗಕ್ಕೆ ಬಂದರೂ ಅಷ್ಟೇ, ಎಲ್ಲ ಕೆರೆಗಳ್ನ ಎಲ್ಲ ಅಭಿವೃದ್ಧಿ ಮಾಡೋಕ್ಕೋಸ್ಕರ. ಮತ್ತು ರಸ್ತೆಗಳು ಪ್ರತಿಯೊಂದು ಹಳ್ಳಿಲೂ ರಸ್ತೆಗಳಿರಲ್ಲ, ಚರಂಡಿಗಳಿರಲ್ಲ, ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಹಿಂದೆ ಇದ್ದಂಥ ಶಾಸಕರು ಶುದ್ಧ ಕುಡಿಯುವ ನೀರಿನ ಘಟಕ ಎಲ್ಲೂ ಒಂದು ಹಳ್ಳಿನೂ ಸ್ಥಾಪನೆ ಮಾಡಿರಲ್ಲ. ಇವತ್ತು ಯಾವ್ರಿಗೆ ಹೋದ್ರೂ ಶುದ್ಧ ಕುಡಿಯುವ ನೀರಿನ ಘಟಕ ನಮ್ಮ ಶಾಸಕರ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಆಗ್ತಾಯಿದೆ. ಮತ್ತು ಮದ್ದೂರಿನಲ್ಲಿ ಹೇಗಿತ್ತು ಅಂತಂದರೆ ಚಿತ್ರಣ ಇನ್ನೂ ಬದಲಾಗುತ್ತೆ, ಇನ್ನು ಮುಂದೆ ಆಗುತ್ತೆ. ಈಗ ಈ ಪೇಟೆ ಬೀದಿ ಮುಂದೆ ಆಗುತ್ತೆ. ಈಗ ನೆಕ್ಸ್ಟ್ ಮದ್ದೂರು. ಮತ್ತು ಮದ್ದೂರು ಕೆರೆನಲ್ಲೂ ಒಂದು 180-200 ಎಕರೆನ ಅದನ್ನು ಒತ್ತುವರಿ ಮಾಡ್ಕೊಂಡಿದ್ರು. ಅದನ್ನು ಸುತ್ತ ಎಲ್ಲ ತೆರವು ಮಾಡಿಸಿ, ಸರ್ವೆ ಮಾಡಿಸಿ, ಬಂಡ್ ಹಾಕಿ ಈಗ ಮದ್ದೂರು ಕೆರೆ ಎಲ್ಲನೂ ಮಣ್ಣು ಹೊಡೆದು ರೆಡಿ ಮಾಡಿದ್ದಾರೆ. ಅದ್ರ ಕೆಳಗಡೆ ಒಂದು ದೇಶಳಿಗೆ ಒಂದು ಹೋಗ್ತಿತ್ತು, ಕೆರೆಯ ಕೆಳಗಡೆ ರಸ್ತೆ. ಆ ರಸ್ತೆ ಇತಿಹಾಸದಲ್ಲೇ ಯಾರೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅದನ್ನು ಮಾಡಿದ್ದಾರೆ 7-8 ಕೋಟಿ ಅನುದಾನದಲ್ಲಿ. ಮತ್ತು ಇಲ್ಲಿ ಕೊಪ್ಪ ಸರ್ಕಲ್ ಇದೆಯಲ್ಲ, ಕೊಪ್ಪ ಸರ್ಕಲ್ನಲ್ಲಿ ಈ ಸರ್ಕಾರಿ ಜಾಗದಲ್ಲಿ ಅಂಗಡಿ ಕಟ್ಕೊಂಡು ಸರ್ಕಾರಿ ಜಾಗಕ್ಕೆ ಬಾಡಿಗೆ ತಗೋತಾಯಿದ್ರು. ಸರ್ಕಾರಿ ಜಾಗದಲ್ಲಿ ಅಂಗಡಿ ಕಟ್ಕೊಂಡು ಕೊಪ್ಪ ಸರ್ಕಲ್ನಲ್ಲಿ. ಇವತ್ತು ನಮ್ಮ ಶಾಸಕರು ಬಂದಮೇಲೆ ಕೊಪ್ಪ ಸರ್ಕಲ್ನ ತೆರವು ಮಾಡಿಸಿ, ಸರ್ವೆ ಮಾಡಿಸಿ, ತೆರವು ಮಾಡಿಸಿ ಇವತ್ತು ಕೊಪ್ಪ ಸರ್ಕಲ್ಲು ನೋಡೋಕ್ಕೆ ಒಂಥರ ಸರ್ಕಲ್ಲು ಇದು ಕೊಪ್ಪ ಸರ್ಕಲ್ ಅಂತ ಅನ್ನಿಸ್ತಾ ಇದೆ. ಮತ್ತು ಹಿಂದೆ ಇದ್ದಂಥ ಶಾಸಕರು ಒಳಗೆ ಒಂದು ಚೆಕ್ ಡ್ಯಾಮ್ ಮಾಡಿರಲಿಲ್ಲ. SM ಕೃಷ್ಣ ಅವರು ಇಲ್ಲಿ ಸೋಮನಹಳ್ಳಿ ಹತ್ರ ಒಂದು ಬಿಟ್ಟರೆ ಇನ್ನೆಲ್ಲೂ ಮಾಡಿರಲ್ಲ. ಇವತ್ತು 4 ಚೆಕ್ ಡ್ಯಾಮ್ ಮಾಡಿಸ್ತಾ ಇದ್ದಾರೆ ನಮ್ಮ ಶಾಸಕರು 30 ಕೋಟಿ ಅನುದಾನದಲ್ಲಿ. ಒಂದೊಂದು ಚೆಕ್ ಡ್ಯಾಮ್ಗೆ 30 ಚೆಕ್ ಡ್ಯಾಮ್ ಕಮ್ ಬ್ಯಾರೇಜು 30 ಕೋಟಿ ಅನುದಾನದಲ್ಲಿ ಮಾಡಿಸ್ತಾ ಇದ್ದಾರೆ. ಇಂಥ ಶಾಸಕರು ನಮಗೆ 10 ವರ್ಷ ಹಿಂದೆನೇ ಬರಬೇಕಾಗಿತ್ತು. ಅಂದರೆ ಸರ್, ಈಗ 2028ಕ್ಕೂ ಕೂಡ ನಿಮ್ಮ ಏನು ಕಲ್ಲೂರು ಉದಯ ಅವ್ರನ್ನ ಮತ್ತೆ ಶಾಸಕರನ್ನಾಗಿ ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತೀರಾ ಸರ್? 2028 ಅಲ್ಲ, ಮತ್ತೆ ಇನ್ನೂ 15 ವರ್ಷ ಯಾರು ಅವ್ರನ್ನ ಅಳ್ಳಾಡ್ಸೋಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಅಭಿವೃದ್ಧಿ ಮಾಡ್ತಾರೆ. ಅವರು ತಾವು ಇಲ್ಲಿ ದುಡ್ಡು ಮಾಡೋಕ್ಕೆ ಬಂದಿಲ್ಲ. ದುಡ್ಡು ಮಾಡಬೇಕು ಅಂತಂದರೆ ಅವರು ದುಡ್ಡು ಮಾಡೋ ರೂಟ್ ಬೇರೆ ಇತ್ತು. ಮದ್ದೂರಿಗೆ ಬಂದು ನಾನು ಮದ್ದೂರು ಮಗನಾಗಿ ಮದ್ದೂರು ತಾಲೂಕಲ್ಲಿ ಮದ್ದೂರು ತಾಲೂಕನ್ನ ಇಡೀ ರಾಜ್ಯಕ್ಕೆ ಒಂದು ತಾಲೂಕು ಉತ್ತಮವಾದ ತಾಲೂಕು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಹಾಗಾಗಿ ಮುಂದೆ ಯಾರೂ ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಬಟ್ ಅಭಿವೃದ್ಧಿನೇ ಅವ್ರ ಗುರಿ, ಮದ್ದೂರನ್ನ ಅಭಿವೃದ್ಧಿ ಪಡಿಸೋದೇ ಅವ್ರ ಗುರಿ. ಸರ್, ಈಗ ಸಾಮಾನ್ಯ ಜನರು ಶಾಸಕರ ಹತ್ರ ಹೋದಾಗ ಅವರ ಸ್ಪಂದನೆ ಹೇಗಿದೆ ಸರ್? ಸಾಮಾನ್ಯ ಜನರು ಶಾಸಕರ ಹತ್ರ ಹೋದಾಗ ಅವ್ರ ಕೆಲಸನ ಆಗೋದಾದರೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆಗಲಿಲ್ಲ ಇದ್ರ ಕಂಡೀಷನಾಗಿ ಆಗೋದಿಲ್ಲ ಅಂತಾರೆ. ಅವ್ರಿಗೆ ಬೆಣ್ಣೆ ಮಾತಾಡೋಕ್ಕೆ ಬರಲ್ಲ. ಅವ್ರಿಗೆ ಈ ಕೆಲಸ ಆಗುತ್ತೆ ಆ ತಕ್ಷಣ ಅಲ್ಲಿ ಯಾವ ಅಧಿಕಾರಿಗೆ ಫೋನ್ ಮಾಡಬೇಕು, ಆ ಅಧಿಕಾರಿಗೆ ಫೋನ್ ಮಾಡಿ ಟಕ್ಕಂತ ಕೆಲಸ ಮಾಡಿಕೊಡ್ತಾರೆ. ಇಲ್ಲಾಂದರೆ ಇದಾಗಲ್ಲ, ಇದ್ರ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾರೆ. ಪ್ರತಿದಿನ ಶಾಸಕರು ವಾರದಲ್ಲಿ 6 ದಿನ ಮನೆ ಹತ್ರ ಇರ್ತಾರೆ. ಬೆಳಿಗ್ಗೆ 9:00ವರೆಗೆ ಸ್ಟಾರ್ಟ್ ಆದರೆ ಜನಗಳು ಬರೋದು 11 ಗಂಟೆ ತನಕ 100-105 ಜನ ಪ್ರತಿದಿನ ವಿಸಿಟ್ ಕೊಡ್ತಾರೆ. ಪ್ರತಿದಿನ ಶಾಸಕರು ಯಾರಿಗೂ ಸ್ಪಂದಿಸಿಲ್ಲ ಅಂತ ಹೇಳುವಂಗಿಲ್ಲ. ಮತ್ತು ತಾಲೂಕು ಆಫೀಸ್ನಲ್ಲಿ ಸಿಗ್ತಾರೆ ತಿಂಗಳಿಗೊಂದ್ಸಲ. ಮತ್ತು ಅವರ ಟ್ರಸ್ಟ್ನಲ್ಲಿ ಇರ್ತಾರೆ. ಯಾರಿಗೂ ಸಾರ್ವಜನಿಕರು ಇದುವರೆಗೂ ನಮ್ಮ ಶಾಸಕರು ಕೈಗೆ ಸಿಗ್ತಾ ಇಲ್ಲ ಅಂತ ಒಬ್ಬರು ಬಾಯಿನಲ್ಲೂ ಬಂದಿಲ್ಲ. ಮತ್ತು ವಿರೋಧ ಪಕ್ಷದವ್ರ ಬಾಯಿನಲ್ವೇ ಉತ್ತಮವಾದ ಶಾಸಕರು ಉತ್ತಮವಾಗಿ ಕೆಲಸ ಮಾಡ್ತಾವ್ರೆ ಅಂತ ಅವರೇ ಮಾತಾಡ್ಕೊಳ್ತಾ ಇದ್ದಾರೆ. ಸರ್, ಈಗ ಇವತ್ತಿನ ವಿದ್ಯಮಾನದಲ್ಲಿ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ, ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ಬೇಕಾದ್ರೂ ಬಹುತೇಕ ಪ್ರಮುಖ ಬೇಕಾದ್ರೂ ಮೂಲಭೂತ ಸೌಕರ್ಯ, ಆ ವಿಚಾರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಆಯಿತು, ಈಗ ಮುಂದೆ ಒಬ್ಬ ಪ್ರಬಲವಾದ ವ್ಯಕ್ತಿ ಏನಾದ್ರು ಇವ್ರಿಗೆ ಎದುರಾಗಿ ನಿಂತ್ಕೊಂಡ್ರು ಇವ್ರಿಗೆ ಗೆಲ್ಲುವಂಥ ಸಾಧ್ಯತೆ ಅವಕಾಶಗಳಿದೆಯಾ ಸರ್? ಯಾರೇ ಪ್ರಬಲವಾದ ವ್ಯಕ್ತಿ ಮದ್ದೂರಿನಲ್ಲಿ ನಿಂತ್ಕೊಂಡ್ರು ಹಿಂದಿನ ಚಿತ್ರಣನೇ ಬೇರೆ ಮದ್ದೂರ್ದು, ಈ ಮುಂದಿನ ಚಿತ್ರಣನೇ ಬೇರೆ ಇದೆ.
ಇವತ್ತು ವಿರೋಧಿಗಳ ಬಾಯಿನಲ್ಲೇ ಇವ್ರದ್ದು ಉತ್ತಮ ಶಾಸಕರು ಅಂತ ಬಂದಮೇಲೆ ಯಾರೇ ಪ್ರಬಲವಾದ ವ್ಯಕ್ತಿ ನಿಂತ್ಕೊಂಡ್ರು ಅವ್ರನ್ನ ಏನು ಇದು ಮಾಡೋಕ್ಕಾಗಲ್ಲ. ಅಂದರೆ ಈಗ ಏನು ಉದಯ್ ಅವರು ಶಾಸಕ ಆಗಿರೋದು ನಿಮಗೆ ಒಂದು ಯಾವುದೊಂದು ಪೂರ್ವಜನ್ಮದ ಪುಣ್ಯ ಅಂದರೆ ಮುಂದಿನ ಅವ್ರನ್ನ ಶಾಸಕರಾಗಿ ಅಥವಾ ಅವರು ಮಂತ್ರಿಯಾಗಿ ನೀವು ಅವ್ರಿಗೆ ಏನು ಸರ್ಕಾರ ಅವ್ರಿಗೆ ಒಂದು ಇದು ಕೊಟ್ಟರೆ ಅದು ನೀವು ಖುಷಿ ಪಡ್ತೀರಾ? ಸರ್ಕಾರ ಅವ್ರಿಗೆ ಮಂತ್ರಿ ಕೊಟ್ಟರೆ ನಾವು ಮಂತ್ರಿ ಸ್ಥಾನ ಕೊಟ್ಟರೆ ನಾವು ಬೇಡ ಅಂತನಲ್ಲ. ಬಟ್ ನಮ್ಮ ಶಾಸಕರೇ ನಮಗಿಂತ ಹಿರಿಯೋರು ಇದ್ದಾರೆ, ಅವರು ಕೊಡಲಿ, ನಮಗಿಂತ ಸೀನಿಯರ್ ಶಾಸಕರಿದ್ದಾರೆ ಅವರು ಕೊಡಲಿ ಅಂತ ಹೇಳ್ತಾ ಇದ್ದಾರೆ ಹೊರತು ನನಗೆ ಮಂತ್ರಿ ಸ್ಥಾನ ಬೇಕು ಅಂತ ಹೇಳ್ತಲ್ಲ. ನಾನು ಇನ್ನೂ ಮದ್ದೂರಲ್ಲಿ ಅಭಿವೃದ್ಧಿ ಮಾಡಬೇಕು, ನಂದು ಇನ್ನೂ ಕೆಲಸಗಳಿದೆ, ನಾನು ಮಾಡಬೇಕು ಅಂತ ಹೇಳ್ತಾ ಇರೋ ಹೊರತು ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳ್ತಾ ಇಲ್ಲ. ಇದುವರೆಗೂ ಒಂದೇ ನಾನು ಕೇಳಿಲ್ಲ ಅವರು. ಮತ್ತು ಈ ಅಭಿವೃದ್ಧಿ ಎಸ್.ಎಂ. ಕೃಷ್ಣ ಅವ್ರ ಪೀಡಲ್ಲಿ ನಾವು ಅಭಿವೃದ್ಧಿ ನೋಡೋದಕ್ಕೆ ಇದುವರೆಗೂ ನಾವು ಅಭಿವೃದ್ಧಿನೇ ನೋಡಿರಲಿಲ್ಲ. ಈ 2023 ಈಚೆಗೆ ಮದ್ದೂರು ಏನೋ ಒಂದು ಅಭಿವೃದ್ಧಿ ಕಾಣ್ತಾ ಇದೆ ಅಂದರೆ 23 ಈಚೆಗೆ ಯಾವುದೋ ಜನ್ಮದ ಪುಣ್ಯ ಫಲ ತಾಯಿ ಮದ್ದೂರಮ್ಮ ಕರ್ಸ್ಕೊಂಡಿರೋದು. ಮದ್ದೂರಲ್ಲಿ ಮದ್ದೂರು ದನಗಳ ಜಾತ್ರೆ ನಡೀತಿತ್ತು, ಅದು ನಶಿಸಿ ಹೋಗಿತ್ತು. ಈಗ ಅದನ್ನು ನಮ್ಮ ಶಾಸಕರು ಬಂದು ಮದ್ದೂರಿನ ದನಗಳ ಜಾತ್ರೆನ ಒಂದು ಉತ್ತಮವಾದ ರೀತಿಯಲ್ಲಿ ದನಗಳ ಜಾತ್ರೆ ನಡೆಸಿ ಅದಕ್ಕೆ ಮದ್ದೂರಿನಲ್ಲಿ ಒಂದು ಹೆಸರುವಾಸಿ ಆಗಬೇಕು ಅಂತೇಳಿ ಉತ್ತಮವಾದ ರೀತಿಯಲ್ಲಿ ದನೋಜಿಗಳ ಜಾತ್ರೆ ಮಾಡಿಸಿ ಅವ್ರಿಗೆ ಕುಡಿಯ ನೀರಿನ ವ್ಯವಸ್ಥೆ ಮತ್ತು ಅವಕ್ಕೇನಾರ ಕಾಯಿಲೆ ಇದೇನಾರ ಹುಷಾರು ತಪ್ಪಿದ್ರೆ ಅಲ್ಲೇ ವೆಟರ್ನರಿ ಡಾಕ್ಟ್ರುಗಳಿರೋದು ಪ್ರತಿಯೊಂದನ್ನು ಮಾಡಿ ಮತ್ತು ಮದ್ದೂರು ಉತ್ಸವ ಅಂತ ಮಾಡಿದ್ರು. ಅದು ಯಾರು ಇದು ಇತಿಹಾಸದಲ್ಲಿ ಮಾಡಿರಲಿಲ್ಲ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ. ಮತ್ತು ಸಾಲ ಮಕ್ಕಳುಗಳಿಗೆಲ್ಲ ಬ್ಯಾಗ್ ಕೊಡೋದು, ಪುಸ್ತಕ ಕೊಡೋದು, ಪ್ರತಿಯೊಂದು ಇದು ಮಾಡ್ತಾಯಿದ್ದಾರೆ. ಮತ್ತು ಕಷ್ಟ ಅಂತ ಬಂದವ್ರಿಗೆ ಅವ್ರ ಕೈಲಾದ ದೇಣಿಗೆ ಕೊಡೋದು, ಇವೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಶಾಸಕರು ಸಿಕ್ಕಿರೋದು ನಮ್ಮ ಪುಣ್ಯ. ನಮಸ್ಕಾರ, ಲೋಕೇಶ್ ಅಂದ್ಬಿಟ್ಟು ಕದ್ದೂರಿನವರು. ಮಾನ್ಯ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ಶಾಸಕರು, ನಮ್ಮ ಊರಿನ ಕಣ್ಮಣಿ ಆದಂಥ KM ಉದಯಗೌಡರು ಅವರು ನಮ್ಮ ಮದ್ದೂರು ಶಾಸಕರಲ್ಲದೆ ಇವತ್ತು ನಮ್ಮ ಕದಲೂರಿನ ಕೀರ್ತಿ ಪತಾಕೆಯನ್ನು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಎತ್ತಿ ಹಿಡಿತಾ ಇದ್ದಾರೆ. ಇದುವರೆಗೂ ನಮ್ಮ ಕದಲೂರಿಗೆ ಅಂತಲ್ಲ, ಇಡೀ ತಾಲೂಕಿನಾದ್ಯಂತ ಸುಮಾರು 2,000ಕ್ಕೂ ಅಧಿಕ ಕೋಟಿಗೂ ಹೆಚ್ಚು ಮೊತ್ತವನ್ನು ತಂದು ಇಡೀ ಮದ್ದೂರು ತಾಲೂಕಿನಾದ್ಯಂತ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಮತ್ತು ನೀರಾವರಿ ಇಲಾಖೆಯಿಂದ, ಸಾರಿಗೆ ವ್ಯವಸ್ಥೆಯಿಂದ ಸುಮಾರು ಕೆಲಸ ಕಾರ್ಯಗಳಲ್ಲಿ ಅನೇಕ ಇದು ಲೆಕ್ಕದಲ್ಲಿ ಹೇಳುವಂಥದ್ದಲ್ಲ, ಸುಮಾರು ಕೆಲಸಗಳನ್ನು ಇದುವರೆಗೂ ಕಂಡಿರದಂಥ ಕೇಳಿರದಂಥ ಕೆಲಸಗಳನ್ನು ಮದ್ದೂರು ತಾಲೂಕಿನಾದ್ಯಂತ ಆಗ್ತಾಯಿದೆ. ಆದರೂ ಒಟ್ಟಾರೆಯಾಗಿ ನಮ್ಮ ಊರಿನ ಕದಲೂರನ್ನು ಇಡೀ ರಾಜ್ಯಕ್ಕೆ ಮೊದಲು ಮಾಡಬೇಕು ಅಂತ ಪಣ ತೊಟ್ಟಿ ಕೆಲಸ ಮಾಡ್ತಾಯಿದ್ದಾರೆ. ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಇದುವರೆಗೂ ನಮ್ಮೂರಿಗೂ ಒಂದು 40-50 ಕೋಟಿಗೂ ಅಧಿಕ ಮೊತ್ತದ ವೆಚ್ಚದಲ್ಲಿ ರಸ್ತೆಗಳು, ಚರಂಡಿಗಳು, ಕೆರೆ ಅಭಿವೃದ್ಧಿ, ಏರಿ ಅಭಿವೃದ್ಧಿ, ನಾಲಾ ಅಭಿವೃದ್ಧಿ, ಹಳ್ಳಗಳು ಮತ್ತು ಕುಡಿನೀರು ವ್ಯವಸ್ಥೆ ಎಲ್ಲ ಸುಮಾರು 40-50 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳು ಕೆಲಸ ನಡೀತಾ ಇದೆ. ಇದುವರೆಗೂ ನೋಡಿದ್ದೀರ ನೀವು. ಅದೇ ರೀತಿ ಬೇರೆ ಊರುಗಳಲ್ಲೂ ಈಗ ಕೆಮ್ಮಣ್ಕಾಲೆ ಇದಿರ್ಬೋದು, ಮತ್ತು ಮದ್ದೂರು ಕೆರೆ, ಸೂಳೆಕೆರೆ ಅಂತ ದೊಡ್ಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇದುವರೆಗೂ ಮಾಡ್ಕೊಬೋತಾ ಇದ್ದಾರೆ. ಕೆಲಸ ನಡೀತಾ ಐತೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಪತ್ರಕರ್ತರು, ಪೇಪರ್ನವರು, TV ಎಲ್ಲ ನೋಡ್ತಾ ಇದ್ದಾರೆ. ಅದೆಲ್ಲನೇ ನ್ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಪೇಟೆ ಬೀದಿ ಅಗಲೀಕರಣ ಇರ್ಬೋದು, 80 ಅಡಿ ರಸ್ತೆ ಅಂತ ಅದು ಸಚಿವ ಸಂಪುಟದಲ್ಲೇ ಅನುಮೋದನೆ ಆಗಿ ಈಗ ಕೆಲಸ ನಡೀತಾ ಇದೆ. ಅದು ಪ್ರಗತಿ ಆಗ್ತಾ ಇದೆ. ಇದು ಒಟ್ಟಾರೆ ಹೇಳಬೇಕು ಅಂತಂದರೆ ಇವರು ಮೊದಲ ಬಾರಿಗೆ ಪ್ರಥಮವಾಗಿ ಶಾಸಕರಾಗಿ ಇಡೀ ರಾಜ್ಯದಲ್ಲಿ ಮದ್ದೂರು ತಾಲೂಕನ್ನೇ ಒಂದು ಮಾದರಿ ತಾಲೂಕನ್ನು ಮಾಡಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾರೆ. ಹಗಲು ಇರಲದಂದರೆ ಜನರಿಗೆ ಮನೆ ಹತ್ರ ಬಂದವ್ರಿಗೆ ಅವ್ರಿಗೆ ಎಷ್ಟೇ ಕಷ್ಟ ಸುಖ ಇದ್ರೂ ಅವ್ರನ್ನ ಸ್ಪಂದಿಸಿ ನೇರವಾಗಿ ಅವರ ಕೆಲಸ ಕಾರ್ಯಗಳಲ್ಲೇ ಬೇಗ ಆಗುವಂಗೆ ಅವರು ಪಣ ತೊಟ್ಟಿ ಮಾಡ್ತಾಯಿದ್ದಾರೆ. ಮತ್ತು ತಾಲೂಕಿನಾದ್ಯಂತ KM ದೊಡ್ಡಿ ಇರ್ಬೋದು, ಮದ್ದೂರು ಆಗ್ಬೋದು, ಅವ್ರದ್ದೇ ಆದಂಥ ಸ್ವತಃ ಟ್ರಸ್ಟ್ ಆಫೀಸನ್ನು ಮಾಡಿ, ಶಿವಪುರದಲ್ಲಿ ಸ್ವತಃ ಟ್ರಸ್ಟ್ ಆಫೀಸನ್ನು ಮಾಡಿ ಸಾಮಾನ್ಯವಾದ ಜನಕ್ಕೆ ನೇರವಾಗಿ ಹತ್ರದಲ್ಲಿ ಸಿಗಬೇಕು ಅಂತ ಹೇಳ್ಬಿಟ್ಟು ಯಾರು ಹುಡಿಕೊಂಡು ನಮ್ಮನ್ನು ಇದು ಮಾಡಬಾರ್ದು, ಬೆಂಗಳೂರಿಗೆ ಎಲ್ಲಿಗೂ ಬರಬಾರ್ದು, ಅಲ್ಲಬಾರ್ದು ಅಂಥೇಳಿ 3 ಆಫೀಸನ್ನು ಓಪನ್ ಮಾಡಿ ಸಾಮಾನ್ಯವಾಗಿ ಜನರಿಗೆ ಹತ್ರದಲ್ಲೇ ಸಿಗುವಂಗೆ ಅವರು ಕಾರ್ಯ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು ಇದೇ ಆಗುತ್ತೆ. ಸುಮಾರು ಸೇವಾ ಈಗ ಉದಯ್ ಚಾರಿಟಬಲ್ ಟ್ರಸ್ಟ್ ಅಂತ ಅದನ್ನು ಸುಧಾ ಅವ್ರು ಮಾಡಿ ಸುಮಾರು ವಿದ್ಯಾಭ್ಯಾಸದ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡ್ಬೋದು, ಸಾಲ ಬ್ಯಾಗ್ಗಳು ಕೊಡ್ಬೋದು, ಮತ್ತು ಅವ್ರಿಗೆ ಲ್ಯಾಪ್ಟಾಪು ಎಲ್ಲ ಆ ಟ್ರಸ್ಟಿಂದಲೂ ಸುಧಾ ಮಾಡ್ಕೊಂಬಂದಿದ್ದಾರೆ. ಶಾಸಕರಾಗಿ ಹೊರತುಪಡಿಸಿನೂ ಆ ಕೆಲಸ ಮಾಡ್ತಾಯಿದ್ದಾರೆ. ಹಂಗೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ನೆಚ್ಚಿನ ಶಾಸಕರಿಗೆ ನಮ್ಮ ಊರಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
ಸ್ನೇಹಿತರು ಬಂದು ಈ ದಿನ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮೂರ ಅಭಿವೃದ್ಧಿನ ಇಡೀ ಕರ್ನಾಟಕಕ್ಕೆ ತೋರಿಸುವಂಥ ಒಂದು ಒಳ್ಳೆ ಕೆಲಸನ ತಾವು ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಂಡು, ನೀವು ಆಲ್ರೆಡಿ ಒಂದು ರೌಂಡ್ ಹೋಗಿ ಬಂದಿದ್ದೀರಾ ನಮ್ಮೂರ ಅಭಿವೃದ್ಧಿ ಏನೇನು ಕೆಲಸ ನಡೀತಾ ಇದೆ ಅಂತ. ಮೊದಲನೇದಾಗಿ ನಮ್ಮೂರ ಗ್ರಾಮ ದೇವತೆ ಶ್ರೀ ಪಟ್ಟಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಕೆಲಸ ಶುರುವಾಗಿದೆ. ಅದನ್ನು ನಮ್ಮ ನೆಚ್ಚಿನ ಶಾಸಕರು 3 ಕೋಟಿಗೂ ಹೆಚ್ಚಿನ ದುಡ್ಡನ್ನು ಅವರು ಇದರಲ್ಲಿ ಮಾಡಿ ಇದನ್ನು ಮತ್ತು ಗ್ರಾಮಸ್ಥರ ಜೊತೆಗೂಡಿ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮೂರ ಕೆರೆ ಸುಮಾರು ವರ್ಷಗಳ ಕಾಲ ಹೂಳೆತ್ತಿರಲಿಲ್ಲ ಮತ್ತು ಸುತ್ತ ಬಂಡೆ ತಾಕಿ ಸುಮಾರು ಒತ್ತುವರಿಯಾಗಿತ್ತು. ಅದನ್ನೆಲ್ಲ ತೆರವುಗೊಳಿಸಿ ಸುತ್ತ ಬಂಡೆ ತಾಕಿಸಿ ಕೆರೆ ಸುತ್ತ ಸುಂದರವಾದಂಥ ಒಂದು ವಾಕಿಂಗ್ ಪಾರ್ಕನ್ನು ನಿರ್ಮಾಣ ಮಾಡಿ ಮತ್ತು ಒಂದು ಜಿಮ್ ಪಾರ್ಕನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನೀವು ಹಿಂದೆ ನೋಡ್ತಾ ಇದ್ದೀರಾ. ಜಿಮ್ ಪಾರ್ಕು ನಮ್ಮೂರ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಇವರಿಗೆ ಮತ್ತು ವಾಕ್ ಮಾಡೋಕ್ಕೆ ಒಂದು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮೂರಿಗೆ 4 ಕಡೆ ಸುತ್ತ ರಸ್ತೆಗಳ ಕನೆಕ್ಟಿವಿಟಿ ಇತ್ತು. ಅವು ಸುಮಾರು ಆಲೆ ಗುಂಡಿ ಬಿದ್ದು ರಸ್ತೆಗಳೆಲ್ಲ ಸುಮಾರು ಹದಗೆಟ್ಟು ಹೋಗಿದ್ದು. ಅದನ್ನು ಗ್ರಾಮಸ್ಥರು ಮನವೊಲಿಸಿ ಎಲ್ಲರೂ ಜಮೀನು ಆಗಿರ್ಬೋದು, ಮನೆಯವ್ರನ್ನಾಗಿರ್ಬೋದು, ಅವರೆಲ್ಲರೂ ಮನವೊಲಿಸಿ ರಸ್ತೆನ 20 ಅಡಿ ಇದ್ದದನ್ನು 40 ಅಡಿ ರಸ್ತೆ ಮಾಡಿಸಿದ್ದಾರೆ. ಸುತ್ತ 4 ರಸ್ತೆಗಳನ್ನೂ ಕನೆಕ್ಟಿವಿಟಿ ಮಾಡಿಸಿ 40 ಅಡಿ ರಸ್ತೆ ಮಾಡಿದ್ದಾರೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದು ಅವರ ಬೆನ್ತಟ್ಟಿ ಪ್ರೋತ್ಸಾಹಿಸಿ ಸುಮಾರು ಒಂದು 1800 ಕೋಟಿ ಅವತ್ತಿಗೆ ಅವರು ಬಂದವಾದಂಥ ಕಾಲದಲ್ಲಿ 1800 ಕೋಟಿ ನಮ್ಮ ಕ್ಷೇತ್ರಕ್ಕೆ, ಮದ್ದೂರು ಕ್ಷೇತ್ರಕ್ಕೆ ಅನುದಾನ ತಂದಿದ್ದರು. ಈಗ ಅದಾಲೆ 2,500 ಕೋಟಿ ಹತ್ತಿರ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯನ ಮಾಡ್ತಕ್ಕಂಥ ಉತ್ಸಾಹನ ಅವರು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೂರು ತುಂಬ ಅಭಿವೃದ್ಧಿ. ಫಸ್ಟ್ ಅವರ ಕಾನ್ಸೆಪ್ಟ್ ಏನು ಅಂತಂದರೆ, ನಾನು ಕದ್ಲೂರು ಮಗ, ಫಸ್ಟು ನನ್ನೂರು ಅಭಿವೃದ್ಧಿ ಆಗಬೇಕು. ನನ್ನೂರು ಅಭಿವೃದ್ಧಿ ಆದಾಗ ನಾನು ಮತ್ತೆ ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡ್ಬೋದು. ನಾನು ತಾಲೂಕು ಅಭಿವೃದ್ಧಿ ಆದಾಗ ನನ್ನ ಮುಂದಿನ ದಿನಗಳಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ಬೋದು ಅನ್ನೋದು ಅವ್ರ ಕಾನ್ಸೆಪ್ಟು. ಅದು ಎಲ್ರದ್ದು ಅದೇ ಕಾನ್ಸೆಪ್ಟು. ಫಸ್ಟು ನಾನು, ನನ್ನ ಮನೆ, ನನ್ನ ಊರು, ಆಮೇಲೆ ಮುಂದಿಂದು ಅನ್ನೋದು, ಅದನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮೂರು ತುಂಬ ಅಭಿವೃದ್ಧಿ ಆಗ್ತಾಯಿದೆ. ಎಲ್ಲ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು. ಒಬ್ಬ ಶಾಸಕರಾದವರು ಇಲ್ಲ ಒಬ್ಬ ಜನಪ್ರತಿನಿಧಿ ಆದವರ ಒಂದು ಕಾನ್ಸೆಪ್ಟ್ ಇರೋದು, ಶಾಸಕರಾದವರು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು. ನೀರು ಕೆರೆದಾಗಿರ್ಬೋದು ಮತ್ತು ರಸ್ತೆ ಆಗಿರ್ಬೋದು, ಎಲ್ಲನೂ ಅಭಿವೃದ್ಧಿನ ಎಲ್ಲ ನಿಟ್ಟಿನಲ್ಲೂ ಒಂದೇ ಥರ ಯೋಚನೆ ಮಾಡ್ತಾಯಿಲ್ಲ. ಅವರು ಎಲ್ಲ ನಿಟ್ಟಿನಲ್ಲೂ ಯೋಚನೆ ಮಾಡಿ ನಮ್ಮೂರು ಅಭಿವೃದ್ಧಿ ಪಥದತ್ತ ಕೊಂಡೋಗ್ತಾ ಇದ್ದಾರೆ. ನಮ್ಮೂರನ್ನ ಇಡೀ ಕರ್ನಾಟಕನೇ ತಿರುಗಿ ನೋಡುವಂಥದ್ದು. ಕದ್ಲೂರು ಉದಯಗೌಡರು ಅಂತಂದರೆ ಇಡೀ ಕರ್ನಾಟಕನೇ ತಿರುಗಿ ನೋಡುವಂಥ ಒಂದು ಅಭಿವೃದ್ಧಿನ ಮಾಡ್ತಾಯಿದ್ದಾರೆ. ಈಗ ಈ ಅವಧಿನಲ್ಲಿ ಯಾವ ಕ್ಷೇತ್ರದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾಣಲಿಲ್ಲ ಅಂತ ಮುಖ್ಯಮಂತ್ರಿಗಳೇ ಬಂದು ಹೇಳಿದ್ದಾರೆ. ಮುಂದಿನ ದಿವಸ ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮೂರನ್ನ ಮತ್ತು ನಮ್ಮ ಕ್ಷೇತ್ರನ ತುಂಬ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮಸ್ಕಾರ. ನಮಸ್ಕಾರ. ನಾವು ಕದ್ಲೂರು ಗ್ರಾಮಸ್ಥರು. ನಮ್ಮ ಕದ್ಲೂರು ಉದಯ್ ಅವರು 2023 ಇಸ್ವಿಯಿಂದ ಗೆದ್ದು ಇಲ್ಲಿ ಶಾಸಕರಾದ ನಂತರ ಮದ್ದೂರು ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳು ನಡೀತಾವೆ. ಅದರಲ್ಲೂ ಮೊದಲೇ ಅವರು ಗೆದ್ದಂಥ ವರ್ಷದಲ್ಲೇ ಹೇಳಿದ್ರು, ನಾವು ನನ್ನ ಅವಧಿ ಮುಗಿಯೋಷ್ಟರಲ್ಲಿ ಕದ್ಲೂರನ್ನ ಒಂದು ಮಾದರಿ ಗ್ರಾಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಭರವಸೆ ಕೊಟ್ಟಿದ್ದರು. ಈಗ ಅದೇ ರೀತಿ ನಡ್ಕೊಂಡು ನಮ್ಮ ಗ್ರಾಮಕ್ಕೆ ಎಲ್ಲ ಥರದ ಮೂಲಭೂತ ಸೌಕರ್ಯಗಳು, ರಸ್ತೆ, ಮುಖ್ಯವಾಗಿ ನೀರಿನ ವ್ಯವಸ್ಥೆ ಆಗ್ಬೋದು, ಎಲ್ಲ ಥರದ್ದು ಸೌಲಭ್ಯ ಸೌಕರ್ಯಗಳನ್ನೂ ಕಲ್ಪಿಸಿ ಹಂತವಾಗಿ ಕಾರ್ಯಕ್ರಮಗಳನ್ನ ಮಾಡಿ ನಡೆಸ್ಕೊಡ್ತಾವ್ರೆ. ಜೊತೆಗೆ ತಾಲೂಕಿನಾದ್ಯಂತ ಎಲ್ಲ ಇಲಾಖೆಗಳ ಮುಖಾಂತರನೂ ಇಂಥ ಇಲಾಖೆಯಲ್ಲಿ ಇಲ್ಲ, ಇಂಥ ಡಿಪಾರ್ಟ್ಮೆಂಟ್ ಇಲ್ಲ ಅನ್ನುವಂಗಿಲ್ಲ. PWD ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು, ಇರಿಗೇಷನ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಎಲ್ಲ ಇಲಾಖೆಯಿಂದನೂ ಎಷ್ಟು ಅನುದಾನ ಬರಬೇಕು ಅದೆಲ್ಲ ಅನುದಾನಗಳನ್ನೂ ತಗೊಬಂದು ಇಡೀ ತಾಲೂಕನ್ನೇ ಅಭಿವೃದ್ಧಿ ಮಾಡಬೇಕು ಅಂತ ಕದ್ಲೂರು ಮಾದರಿಯಲ್ಲಿ ಎಲ್ಲ ಗ್ರಾಮಗಳನ್ನೂ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಎಲ್ಲ ಇಲಾಖೆಯಿಂದನೂ ಎಲ್ಲ ಸಾಕಷ್ಟು ಅನುದಾನಗಳು ತಗೊಬಂದು ಕೆಲಸ ಮಾಡ್ತಾಯಿದ್ದಾರೆ. ಇದೇ ರೀತಿ ಅವರು ಕೆಲಸಗಳನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ರಾಜ್ಯದಲ್ಲೇ ಮದ್ದೂರು ತಾಲೂಕನ್ನೇ ಮಾದರಿ ಕ್ಷೇತ್ರ ಮಾಡುವ ನಿಟ್ಟಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಅವ್ರ ಜೊತೆಯಲ್ಲೇ ಇದ್ದು ಅವ್ರಿಗೆ ಎಲ್ಲ ಥರದ ಸಹಕಾರನ ಕೊಟ್ಕೊಂಡು ಕ್ಷೇತ್ರದ ಜನರು ನೋಡ್ತಾ ಇದ್ದಾರೆ ಇಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದೆ ಅಂತ. ಮುಂದಿನ ಬರುವಂಥ ಯಾವುದೇ ರೀತಿ ಚುನಾವಣೆಗಳಾಗ್ಬೋದು, ಏನು ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾವ್ರೆ, ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಜನ ನಿರ್ಧಾರ ಮಾಡ್ತಾರೆ. ಆ ರೀತಿ ಅವರು ಅವ್ರ ಕಡೆ ಒಲವಾಗುವ ಥರ ಅದೇ ರೀತಿ ಜನಗಳಿಗೆ ಎಲ್ಲ ಥರದ ಸೌಲಭ್ಯ, ಮೂಲಭೂತ ಸೌಕರ್ಯ ಸಿಗುವಂಥದ್ದು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮದ್ದೂರು ನಗರ ಆಗ್ಬೋದು, ಪುರಸಭೆ ಇದು ಅಂತ ನಗರಸಭೆ ಮಾಡಿದ್ದಾರೆ.
ಮುಂದೆ ಅದೇ ರೀತಿ ನಗರಸಭೆಗೆ ಏನೇನೆಲ್ಲ ಸೌಲಭ್ಯ ಬೇಕು, ಮುಂದಿನ ಪೇಟೆ ಬೀದಿ ರಸ್ತೆ ಅಗಲೀಕರಣ ಆಗ್ಬೋದು, ಮತ್ತು ಬೇರೆ ಇನ್ನೇನು ಮದ್ದೂರು ಅಭಿವೃದ್ಧಿಗೆ ಏನೆಲ್ಲ ಆಗ್ಬೋದು, ಅದನ್ನು ಕೂಡ ಮದ್ದೂರು ನಗರದ ಅಭಿವೃದ್ಧಿಗಳಿಗೆ ಏನೇನು ನಡೀಬೇಕು ಅನ್ನೋದು ಎಲ್ಲ ಇಲಾಖೆಯಿಂದನೂ ಅನುದಾನಗಳು ತಗೊಬಂದು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕೆಲಸ ಹಿಂಗೆ ಮುಂದುವರಿಲಿ, ಸದಾ ನಾವು ಅವ್ರ ಜೊತೆಲೇ ಇದ್ದು ಸಹಕರಿಸಿ ಅವರ ಜೊತೆಲಿ ಇದ್ದು ನಾವು ಅವ್ರ ಜೊತೆಲಿ ಸಹಕಾರ ಮಾಡ್ಕೊಂಡು ಇರ್ತೀವಿ. ಅಂದರೆ ಸರ್, ಮದ್ದೂರು ತಾಲೂಕಿಗೆ ಒಬ್ಬರು ಒಳ್ಳೆ ರುಚಿಯ ನಾಯಕ ಸಿಕ್ಕವ್ರು ಅಂತೀರಾ? ಅದರಲ್ಲಿ ಎರಡು ಮಾತಿಲ್ಲ. ಹಿಂದೆ ಇದ್ದಂಥ ಅವರು ದೊಡ್ಡ ದೊಡ್ಡ ನಾಯಕರುಗಳು ಇದ್ದರು, ಅವರೇ ಅದೇ ಆದಂಥ ವ್ಯಾಪ್ತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಈಗ ಇವ್ರ ವ್ಯಾಪ್ತಿಲಿ ಏನು ಬರಬೇಕು? ತಿಳಿದಿರೋ ಮಾಹಿತಿ ಪ್ರಕಾರವಾಗಿ ಈಗ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಓಡಾಡೋ ರಸ್ತೆಗಳು, ನೀರಿನ ಸೌಕರ್ಯ, ಈ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಎಲ್ಲ ಮಾಡಿಕೊಡ್ತಾ ಇದ್ದಾರೆ ನಮ್ಮ ನಾಯಕರು. ಈ ನಮ್ಮೂರಿಗೆ ಕದ್ಲೂರು ಅದನ್ನೇ ಮಾದರಿ ಗ್ರಾಮ ಮಾಡಬೇಕು ಅಂತ ಅವರು ತಗೊಂಡಿಲ್ಲ, ಇಡೀ ಕ್ಷೇತ್ರನೇ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಗ್ರಾಮಗಳಲ್ಲೂ ರಸ್ತೆ ಅಭಿವೃದ್ಧಿಗಳಾಗ್ತಾ ಇದೆಯಾ? ಸಾಕಷ್ಟು ಆಗಿದೆ. ಮೊದಲನೇ ಗ್ರಾಮ ಕದ್ಲೂರು ತಗೋತಿದ್ದೀನಿ ಅಂತ ಹೇಳಿದ್ದಾರೆ. ಕದ್ಲೂರು ತಗೊಂಡು ಜೊತೆಗೆ ಇಡೀ ಮದ್ದೂರು ತಾಲೂಕನ್ನೇ ಮಾದರಿ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಎಲ್ಲ ಗ್ರಾಮಗಳು ಅದರಲ್ಲಿ ಸೇರ್ತವೆ. ಉದಾಹರಣೆಗೆ ನೀವೆಲ್ಲ ಗ್ರಾಮದಲ್ಲೂ ಕೂಡ ಪ್ರತಿ ಒಂದು ರಸ್ತೆ ಆಗ್ಬೋದು, ಕಾಂಕ್ರೀಟ್ ರಸ್ತೆ, ಟಾರಸ್ ಏನೇ ಆಗ್ಬೋದು, ಆಯಾ ಇಂಥ ಗ್ರಾಮದಲ್ಲಿ ಉದಯ್ ಅವರು ಈ ಗೆದ್ದೀಗ 3 ವರ್ಷ ಆಗಿದೆ, ನಮ್ಮೂರಿಗೆ ಬಂದಿಲ್ಲ, ಇಲ್ಲೇನು ಮಾಡಿಲ್ಲ ಅನ್ನುವಂಥ ಯಾವ ಗ್ರಾಮದವರು ಯಾರೂ ಒಂದು ಇವತ್ತಿನವರೆಗೂ ಒಂದು ದೂರ ತಗೊಬಂದು ಮಾಡಿಲ್ಲ. ಈ ಪ್ರತಿ ಒಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ಈ ಗ್ರಾಮದಲ್ಲಿ ಏನಾಗಬೇಕು, ಏನು ನಡೆಸ್ಬೇಕು, ಏನಾಗಬೇಕು ಅನ್ನೋದ ಖುದ್ದು ಅವರೇ ನಿಂತ್ಕೊಂಡು ಮಾಹಿತಿ ತಗೊಂಡು ಇಲ್ಲೇನಾಗಬೇಕು ಅನ್ನೋದನ್ನ ಮಾಡ್ತಾಯಿದ್ದಾರೆ. ಮೊದಲನೇ ಅಂತ ಹೆಚ್ಚಾಗಿ ಮಾದರಿ ಮಾಡಬೇಕು ಅನ್ನೋದು ಕದ್ಲೂರು, ಸ್ವಂತ ಹುಟ್ಟೂರಂತ ಕದ್ಲೂರು ಮಾಡಬೇಕು ಅಂತೇಳಿ ಅದಕ್ಕೆ ಏನೇನು ನಡಿಬೇಕು ಅನ್ನುವಂಥದ್ದು ಇಲ್ಲಿ ಜನಗಳಿಗೆ ನೈಜವಾದ ಚಿತ್ರಣನೇ ಕಾಣ್ತಾ ಇದೆ. ಅದನ್ನು ಏನು ಹೇಳುವಂಥದ್ದು ಏನಿಲ್ಲ. ಅದೇ ಹಂತ ಹಂತವಾಗಿ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಲಾಗ್ಬೋದು, ನಮ್ಮ ಹೋಬಳಿ ವ್ಯಾಪ್ತಿಲಾಗ್ಬೋದು, ಇಡೀ ಕ್ಷೇತ್ರದ ವ್ಯಾಪ್ತಿಲಾಗ್ಬೋದು, ಎಲ್ಲ ವ್ಯಾಪ್ತಿಗಳನ್ನೂ ತಗೊಂಡು ಹಂತ ಹಂತವಾಗಿ ಅದನ್ನು ಎಲ್ಲ ಗ್ರಾಮಗಳನ್ನೂ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಕೆರೆಗಳಿಗೆ ನೀರು ತುಂಬಿಸುವಂಥದ್ದಾಗ್ಬೋದು, ಚೆಕ್ ಡ್ಯಾಮ್ಗಳು ಮಾಡುವಂಥದ್ದಾಗ್ಬೋದು, ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಈ ಶಾಸಕರಿಂದ ಹೆಚ್ಚಿನ ನಿರೀಕ್ಷೆ ಏನು ಮಾಡ್ತೀರಾ ಸರ್? ಈಗ ನಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ನಡೀತಾವೆ. ಇನ್ನೂ ಹೆಚ್ಚಿನ ನಿರೀಕ್ಷೆ ಏನೇನಾಗಬೇಕು ಅನ್ನೋದು ಅಂಥದ್ದು ಅವ್ರ ಹತ್ರ ಎಲ್ಲ ಪ್ಲ್ಯಾನ್ ಇದೆ. ಈಗ ನಾವೇನು ಅನ್ಕೊಂಡಿದ್ದೋ ಅದಕ್ಕಿಂತ ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಕೆಲಸಗಳು ನಡೀತಾವೆ. ಅಂದರೆ ಇದೇ ಮೊದಲ ಬಾರಿಗೆ ಇವರು ಗೆದ್ದು ಶಾಸಕರಾಗಿರೋಲ್ಲ? ಇದೇ ಮೊದಲನೇ ಬಾರಿಗೆ ಇವತ್ತು ಮದ್ದೂರು ಕ್ಷೇತ್ರದಲ್ಲಿ ಮೊದಲನೇ ಸಾರಿಗೆ ಇವತ್ತು ಶಾಸಕರಾಗಿದ್ದಾರೆ ಗೆದ್ದಿ. ರಾಜಕೀಯ ಬೆಳವಣಿಗೆ ಹೇಗಿತ್ತು ಸರ್? ರಾಜಕೀಯವಾದ ಬೆಳವಣಿಗೆನೇ ತುಂಬ ಚೆನ್ನಾಗೇ ನಡೀತಾ ಇದೆ. ಇವಾಗ ಹಿಂದೆ ಇದ್ದಂಥ ಸರ್ಕಾರ ಬದಲಾಗಿದೆ, ಹೊಸ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರನೇ. ಮುಂದೆ ಸರ್ಕಾರದ ಮಟ್ಟದಲ್ಲಿ ಯಾವ್ಯಾವ ಥರದಲ್ಲಿ ನಮ್ಮ ಶಾಸಕರಿಗೆ ಏನೇನು ಅಧಿಕಾರಗಳು ಕೊಡ್ತಾರೆ ಆ ಅಧಿಕಾರನ ಬಳಸ್ಕೊಂಡು ತಾಲೂಕನ್ನ ಅಭಿವೃದ್ಧಿಪಡಿಸ್ತಾರೆ. ಅಂದರೆ ತುಂಬ ಖುಷಿಯಾಗುತ್ತೆ ಇಂಥ ಶಾಸಕರು ಸಿಕ್ಕಿದ್ದಕ್ಕೆ. ನಮಗೆ ಹೇಳ್ಕೊಳ್ಳೋದು ಅಸಾಧ್ಯ ಅಂತ. ನಮಗೆ ನಾವು ಕೇಳೋದೇ ಇಲ್ಲ ಕೆಲಸನ, ಅವರೇ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡ್ತೀನಿ ಅಂತ ಅವರೇ ಹೇಳ್ತಾರೆ. ಜನಗಳಿಗೆ ಇಂಥದ್ದು ಮಾಡ್ತಾರೆ ಅಂತಲೇ ಗೊತ್ತೇ ಇರೋದಿಲ್ಲ. ಇಲ್ಲ, ಜನ ಕಂಪ್ಲೇಂಟ್ ತಗೊಂಡೋಗಿ ಹಿಂಗೆ ಮಾಡಿಕೊಡ್ಬೇಕು ಕೊಡಿ ಸರ್ ಅಂತ ಯಾರು ಹೇಳಿರೋದೇ ಇಲ್ಲ. ಅವರೇನೆ ವಾಲಂಟ್ರಿಯಾಗಿ ಇದಾಗಬೇಕು, ಅದು ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟು ಫಾಸ್ಟಾಗೆ, ಅಷ್ಟು ವೇಗವಾಗಿ ಕೆಲಸಗಳು ನಡೆಸ್ತಾವ್ರೆ. ಆಯ್ತು ಸರ್, ಧನ್ಯವಾದಗಳು. ಯಜಮಾನ್ರೆ, ತಮ್ಮ ಹೆಸರೇನು? ಪುಟ್ಟರಾಮು ಅಂತ, ಕದಲೂರು. ಕದಲೂರವರು. ನಿಮ್ಮ ಉದಯವರು ಈ ಕ್ಷೇತ್ರದ ಶಾಸಕರು ಹೇಗೆ ಮಾಡ್ತಾ ಇದ್ದಾರೆ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫಸ್ಟು ಟರ್ಮ್ ಗೆದ್ದಿರೋದು. ಸ್ಪಂದನೆ ಚೆನ್ನಾಗಿದೆಯಾ? ಸ್ಪಂದನೆ ಚೆನ್ನಾಗೂ ಇದೆ. ಯಾರೇ ಸ್ಪಂದಿಸಿದ್ರು, ಜನ ಸ್ಪಂದಿಸಿದ್ರು. ಯಜಮಾನ್ರೆ, ಒಬ್ಬರು ರಾಜಕಾರಣಿ ಅಂದಾಗ ಜನರು ಆಯ್ಕೆ ಮಾಡಿರುವಾಗ ಅವರು ಜನರ ಸೇವಕರಾಗಿರ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉದಯವರು. ಮಾಡ್ತಾ ಇದ್ದಾರೆ. ಜನಗಳು ಏನು ನಿರೀಕ್ಷೆ ಮಾಡಿದ್ದಾರೆ ಅದಕ್ಕಿಂತ ಮೀರ್ ಮಾಡ್ತಾ ಇದ್ದಾರೆ. ದಿನನಿತ್ಯ ಅವ್ರ ಮನೆ ಹತ್ರ ಸುಮಾರು ಒಂದು 300-400 ಜನ ಬಂದು ಅವೆಲ್ಲ ಕೇಳಿ ಅದೆಲ್ಲನೂ ಏನು ಅಲ್ಲೇ ಸ್ಪಾಟಲ್ಲಿ ನಿಂತು ಅದನ್ನು ಅಲ್ಲೇ ಪರಿಹಾರ ಕಂಡು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಕೆಲಸದ ಬಗ್ಗೆ ಇಡೀ ಮದ್ದೂರು ತಾಲೂಕಲ್ಲಿ ಎಲ್ಲ ಗೊತ್ತು. ಸುಮಾರು ಒಂದು 2,000 ಕೋಟಿ ದುಡ್ಡು ತಂದು ಮದ್ದೂರು ತಾಲೂಕು ಹಾಕಿದ್ದಾರೆ. ಅವರು ಇನ್ನೂ ಒಂದು 15 ಟರ್ಮ್ ಬಂದರೆ ಇನ್ನೂ ಒಳ್ಳೆಯದು. ಮದ್ದೂರು ತಾಲೂಕೆ ಒಳ್ಳೆಯ ಕೆಲಸಗಳಾಗ್ತವೆ. ಇಡೀ ಮದ್ದೂರು ತಾಲೂಕು ಒಂದು ಮಾದರಿ ಗ್ರಾಮನೇ ಆಗುತ್ತೆ ಇಡೀ ಮದ್ದೂರು ತಾಲೂಕು. ಅಂಥ ಇದು ಅವರಿಗೆ ಟ್ಯಾಲೆಂಟ್ ಇದೆ ಮಾಡುವಂಥದ್ದು. ಅದಕ್ಕೆ ಜನಗಳ ಸಹಕಾರ, ಇನ್ನೂ ಹೆಚ್ಚಿನ ಸಹಕಾರ ಬೇಕು ಅಂತ ನಮ್ಮ ಅಭಿಪ್ರಾಯ ಹೇಳ್ತಾ ಇದೆ. ಈಗ ನಮ್ಮ ಊರಲ್ಲಿ ಮಾಡಬೇಕು ಅಂದರೆ ನಮ್ಮೂರಿಗೆ ಸುಮಾರು 106 ಕೋಟಿ ಬಂಡವಾಳ ಹಾಕಿದ್ದಾರೆ.
ಕೆರೆ ಏರಿ ಇರ್ಬೋದು, ಕೆರೆ ಹೂಳೆತ್ತಿರು ಇರ್ಬೋದು, ಮತ್ತು ರೋಡ್ ಇರ್ಬೋದು, ಏನಿದೆ ಎಲ್ಲ ಚೆಕ್ ಡ್ಯಾಮ್. ಈಗ ನಮ್ಮ ತಿಮ್ಸಾ ನದಿಗೆ ಎಸ್ ಎಂ ಕೃಷ್ಣವ್ರ ಫೀಲ್ಡಲ್ಲಿ ಹೊಳೆ ತಗೊಂಡು ಮಾಡಿದ್ದಾರೆ ತಿಮ್ಸಾ ರಿವರ್ ಹತ್ರ. ಅದು ಬಿಟ್ಟರೆ ಎಲ್ಲೂ ಮಾಡಿಲ್ಲ. ಈಗ ಇವರು ಒಂದು 3-4 ಚೆಕ್ ಡ್ಯಾಮ್ಗೆ ಪೂಜೆ ಮಾಡಿದ್ದಾರೆ. ಅದು ರೈತರಿಗೆ ಎಲ್ಲವಿಲ್ಲದ ಅನುಕೂಲ ಆಗುತ್ತದೆ, ತುಂಬ ಅನುಕೂಲ ಆಗುತ್ತದೆ. ಏಕೆಂದರೆ ತಾವು 1-2 ಕಿಲೋಮೀಟ್ರಿಗೆ ಒಂದು ಆಗ್ತಾ ಅಂದರೆ 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ನೀರು ನಿಂತ್ಕೊಳ್ತದೆ. ಅದು ಪಂಪ್ ಸೆಟ್ಗೆ ಜಲ ಇಳಿತದೆ. ಅದು ಒಳ್ಳೆ ಕೆಲಸ. ಅದು ಅಂದರೆ ಈಗ ನಿಮಗೆ ಇಂಥ ಶಾಸಕರು ಸಿಕ್ಕಿರೋದು ಖುಷಿ ಆಗುತ್ತೆ. ಮತ್ತು ಇನ್ನೂ ಹೆಚ್ಚಿಗೆ ಬೆಳೀಲಿ. ಇನ್ನೂ ಮಂಡ್ಯ ಡಿಸ್ಟ್ರಿಕ್ಟೇ ಒಂದು ಲೀಡರ್ ಆದರೆ ಇಡೀ ಮಂಡ್ಯ ಡಿಸ್ಟ್ರಿಕ್ನೇ ಒಂದು ಚೇಂಜ್ ಮಾಡ್ತಾರೆ ಅನ್ನೋ ಅನುಭವ ನನಗಿದೆ.